ಅಂಬಿಕಾ, ನೀ ನನ್ನನ್ನ ನೋಡ್ತಾ ಇದೀಯ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವಾಗ ನೋಡು. ಮಾಯಾ, ಏನ್ ಮಾಡ್ತಿದ್ಯಾ? ನನ್ನ ಮಗಳನ್ನ ಬಿಡು. ನೋಡು, ನಿನ್ನ ಮಗಳ ಜೀವ ನನ್ನ ಕೈಯಲ್ಲಿದೆ. ಬಿಟ್ಬಿಡ್ಲಾ? ಬೇಡ ಮಾಯಾ, ಬೇಡ ಮಾಯಾ, ನನ್ನ ಮಗಳಿಗೇನು ಮಾಡ್ಬೇಡ. ತುಂಬಾ ಮೆರೀತಿದ್ದೆ ಅಲ್ವಾ? ಈಗ ಬಾ, ನಿನ್ ಮಗಳನ್ನ ಕಾಪಾಡ್ಕೋ. ಅಯ್ಯೋ ದೇವ್ರೆ, ನಾನೀಗ ಏನ್ ಮಾಡ್ಲಿ? ನನ್ನ ಶಕ್ತಿನ ಯಾಕೆ ಕಿತ್ಕೊಂಡೆ? ಯಾಕೆ ಆಗ್ತಿಲ್ವಾ? ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕಾಗ್ತಿಲ್ಲ. ದೇವ್ರೆ, ಯಾಕೆ ಹೀಗೆ ಮಾಡ್ತಿದ್ಯಾ? ನಿನ್ ಕೈಯಿಂದ ಇನ್ ಮುಂದೆ ಏನು ಮಾಡಕ್ಕಾಗಲ್ಲ. ಎಲ್ಲಾನು ನಾನ್ ಅನ್ಕೊಂಡ್ ಹಾಗೆ ಆಗೋದು. ಕೇಳಿಸ್ತಾ? ಶರತ್ ಮುಂದೆ ನನ್ನ ಗಂಡ. ನಿನ್ನ ನೆನಪಿಸೋ ಈ ಗುರುತ್ನ ಇಲ್ದೇ ಇರೋ ಹಾಗೆ ಮಾಡ್ಬಿಡ್ತೀನಿ. ಮಾಯಾ, ಬೇಡ ಮಾಯಾ, ಪ್ಲೀಸ್ ಪ್ಲೀಸ್. ಕೇಳಿಸ್ಕೊ ಅಂಬಿಕಾ, ನೀನು ಜೀವಂತವಾಗಿಲ್ಲ. ನಿನ್ ಕೈಯಲ್ಲಿ ಯಾವ ಶಕ್ತಿನೂ ಇಲ್ಲ. ಇಷ್ಟು ದಿನ ನನ್ನನ್ನು ಆಟ ಆಡಿಸ್ದೆ ಅಲ್ವಾ? ಇನ್ನು ಮುಂದೆ ನಾನೇನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಇವಾಗ ಇವಳು ಜೀವ ತೆಗೆದ್ರೆ ನನ್ನ ಶರತ್ ಮದ್ವೆಗೆ ತೊಂದರೆ ಆಗತ್ತೆ. ಒಂದ್ಸಲ ನಮ್ಮ ಮದ್ವೆ ಆಗ ಹೋಗ್ಲಿ, ಆಮೇಲೆ ಇವಳನ್ನ ನೋಡ್ಕೋತೀನಿ. ಅಂಬಿಕಾ, ಗೆಲುವು ಯಾವತ್ತಿದ್ರೂ ನಂದೇನೆ. ಹೆಣ್ಣುಡುಗಿ ಉತ್ಸವ ಮಾಡಿ ನಮ್ಮೂರಿನ ಕೀರ್ತಿನ ಎಲ್ಲೋ ತಗೊಂಡೋಗ್ಬಿಟ್ಲು. ದುರ್ಗಾ, ನಿಮ್ಮಪ್ಪ ನಿನಗೆ ದುರ್ಗಾ ಅಂತ ಹೆಸರಿಟ್ಟಿದ್ದು ಸಾರ್ಥಕ ಆಯಿತು. ಸಾಕ್ಷಾತ್ ದುರ್ಗನೇ ಕಣಮ್ಮ ನೀನು. ಇಲ್ಲ, ನಾನು ಅವಳಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಕೊಟ್ಟ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ, ಅವಳ ಮಾತನ್ನ ಉಳಿಸ್ಕೊಂಡಿಲ್ಲ. ಅಜ್ಜಿ, ಎಲ್ಲಿದ್ಯಾ ನೀನು? ಓಹೋ, ನೀನಾ? ಯಾರಮ್ಮ ಮಾತನಾಡಿಸ್ಕೊಂಡಿಲ್ಲ? ಇನ್ಯಾರು? ನೀನು. ಮತ್ತೆ ನಿನ್ನೋಳು. ನಾನಾ? ಯಾವ ಮಾತು? ನೋಡ್ದ ಕೊಟ್ಟಿರೋ ಮಾತೇ ನೆನಪಿಲ್ಲ ನಿಂಗೆ. ಅದೇನು ಉಳಿಸ್ಕೋತೀಯೋ ಏನೋ. ಉತ್ಸವ ಮಾಡಿದ್ರೆ ನಮ್ಮ ಅಕ್ಕ ಸಿಗ್ತಾಳೆ ಅಂತ ಹೇಳಿದ್ದೆ ತಾನೆ? ಹೇಳಿದ್ದೆ. ಇವಾಗ ಉತ್ಸವ ಆಯ್ತಲ್ಲ, ಎಲ್ಲಿ ನಮ್ಮ ಅಕ್ಕ ಸಿಗ್ಲೇ ಇಲ್ಲ? ಸಿಗ್ತಾಳೆ, ಖಂಡಿತ ಸಿಗ್ತಾಳೆ. ಅವಳನ್ನ ನಂಬು, ನಂಬಿಕೆನೇ ಜೀವನ. ನಮ್ದೆ ಒಳ್ಳೆ ಹುಚ್ಚರು ಸಂತೆ. ಹೇಳೋದೆಲ್ಲ ಬರೀ ಸುಳ್ಳು. ನೀವು ಸುಳ್ಳು, ನಿಮ್ ದೇವಿನೂ ಸುಳ್ಳು. ತಾಯಿ, ನನಗೆ ಬುದ್ಧಿ ಬಂದಾಗಿಂದ ಅಮ್ಮ ಅಂತ ಕರೆದಿದ್ದು ನಾನು ನಿನ್ನ ಮಾತ್ರ. ದೇವಸ್ಥಾನನೇ ನನ್ನ ತವ್ರ ಮನೆ. ನಿನ್ನೆ ಅಮ್ಮ ಅಂತ ನಂಬಿದ್ದೀನಿ. ಈಗ ನನ್ನ ಮಗಳ ಜೀವ ಅಪಾಯದಲ್ಲಿದೆ. ನನ್ನ ಕೈನಲ್ಲಿ ಅವಳನ್ನ ಕಾಪಾಡ್ಕೊಳ್ಳೋದಕ್ಕಾಗ್ತಿಲ್ಲ. ನಿನ್ನ ಹತ್ರ ಬಂದು ಕೇಳೋಣ ಅಂದರೆ ನಿನ್ನ ಹತ್ರ ಕೂಡ ಬರೋದಕ್ಕಾಗ್ತಿಲ್ಲ. ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಇವತ್ತೊಂದು ನಿರ್ಧಾರ ಆಗಲೇಬೇಕು. ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನೀನು ನನಗೆ ಶಕ್ತಿ ಕೊಡಬೇಕು, ಇಲ್ಲ ನೀನೇ ಬಂದು ಕಾಪಾಡಬೇಕು. ಇಲ್ಲ, ನೀನು ಬರೋಲ್ಲ ಅಲ್ವಾ? ಈ ನಿನ್ನ ಮಗಳ ಜೊತೆನೆ ಹಠಕ್ಕೆ ನಿಲ್ತೀಯಾ?
ಸರಿ ನಿಲ್ಲು. ನಾನು ಕೂಡ ನಿನ್ನ ಮಗಳೇ. ಹಠ ಮಾಡೋದನ್ನ ನಾನು ನಿನ್ನಿಂದನೇ ಕಲ್ತಿರೋದು. ಈ ದಿಗ್ಬಂಧನನ ನಾನು ಮುಟ್ಟಿದ್ರೆ ಭಸ್ಮ ಆಗ್ತೀನಿ ಅಂತ ನನಗೆ ಗೊತ್ತು. ಆದರೂ ಮುಟ್ತೀನಿ. ನನ್ನ ಕಣ್ಣು ಮುಂದೆನೆ ನನ್ನ ಮಗಳಿಗೆ ಆಗ್ತಿರೋ ಅಪಾಯನ ಹೀಗೆ ನಿಂತ್ಕೊಂಡು ನೋಡೋ ಬದಲು ನಾನು ನಾಶ ಆಗ್ತೀನಿ. ನನ್ನ ಬಲಿ ತಗೊಂಡಾದ್ರೂ ನನ್ನ ಮಗಳನ್ನ ಕಾಪಾಡು. ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಕೊಡು. ಇಲ್ಲ ನೀನೇ ನನ್ನ ಮಗಳನ್ನ ಕಾಪಾಡ್ತೀಯ ಅಂತ ಒಂದು ಸೂಚನೆ ಕೊಡು. ಕಲ್ಯಾಣಿ ಹತ್ರ ಯಾಕೆ ಕರ್ಕೊಂಡು ಹೋಗ್ತಾ ಇದೆ? ಇದೇನಿದು? ಯಾವುದೋ ಊರಿನ ಜಾತ್ರೆ ಥರ ಇದೆ. ಅಲ್ಲೊಂದು ದೇವಸ್ಥಾನ ಕೂಡ ಇದೆ. ಅಂದ್ರೆ ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ಯಾ ತಾಯಿ? ನಾನು ಈ ಊರಿಗೆ ಹೋಗ್ಬೇಕಾ? ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ, ನನ್ನ ಸಮಸ್ಯೆಗಳಿಗೆ ಪರಿಹಾರ ಈ ಊರಲ್ಲಿದ್ಯಾ? ದುರ್ಗಾಪುರದಲ್ಲಿ. ತಾಯಿ ಅವಳು, ಸಕಲ ಚರಾಚರ ವಸ್ತುಗಳನ್ನು ಸಲಹುವವಳು ಅವಳು. ನಿನ್ನ ತಾಯಿ ಯಾವತ್ತಾದರೂ ನಿನಗೆ ಸುಳ್ಳು ಹೇಳಿದ? ಮೋಸ ಮಾಡಿದಾಳ? ಇಲ್ಲ. ಮತ್ತೆ ಈ ತಾಯಿ ಹೇಗೆ ಮೋಸ ಮಾಡ್ತಾಳೆ ಅಂತ ಅಂದ್ಕೊಂಡೆ? ಅಂದ್ರೆ ನನಗೆ ನಮ್ಮ ಅಕ್ಕನ ಕೊಡ್ತಾಳೆ ಅಂತ ಹೇಳ್ತಿದ್ಯಾ? ನೀನು ಹೇಗೆ ಅರ್ಥ ಮಾಡ್ಕೋತೀಯೋ ಹಾಗೆ. ಹುಟ್ಟಿಸಿದವಳು ಅವಳು, ಹುಲ್ಲನ್ನು ಇಟ್ಟವಳು ಅವಳೇ. ತಿನ್ನಬೇಕಾದು ನಮ್ಮ ಕರ್ತವ್ಯ. ಅಜ್ಜಿ, ನಂಗೆ ಒಂದೊಂದ್ಸಲ ನೇರವಾಗಿ ಹೇಳಿದ್ದೆ ಅರ್ಥ ಆಗಲ್ಲ. ನೀನ್ ನೋಡ್ರೆ ಸುತ್ತಿ ಬಳಸಿ ಬೇರೆ ಹೇಳ್ತಿದ್ಯಾ. ಸರಿಯಾಗಿ ಹೇಳು, ನೇರವಾಗಿ ಹೇಳ್ಬಿಡು. ನನ್ನ ಅಕ್ಕ ನಂಗೆ ಸಿಗ್ತಾಳಾ? ಸಿಗ್ತಾಳೆ, ಖಂಡಿತ ಸಿಗ್ತಾಳೆ. ಹಾಗಾದ್ರೆ ಎಲ್ಲಿದ್ದಾಳೆ ಅವಳು? ಕಣ್ಣಿಲ್ಲದವಳು ನಾನು. ನಿನ್ನಕ್ಕ ಎಲ್ಲಿದ್ದಾಳೆ ಅಂತ ನೀನೇ ಹುಡುಕಿ ಹೇಳಬೇಕು. ನನಗೆ ಗೊತ್ತಿಲ್ಲ. ಏನ್ ಹೇಳ್ತಿದ್ಯಾ ಅಜ್ಜಿ? ಮತ್ತೆ ತಮಾಷೆನಾ? ತಮಾಷೆ ಅಲ್ಲ, ಇದು ಸತ್ಯ, ಕಟು ಸತ್ಯ, ನಿನ್ನ ಕಣ್ಣು ಮುಂದೇನೇ ಇರೋ ಸತ್ಯ. ಏನು? ನೀನಿಲ್ಲಿ ಅವಳಿಗಾಗಿ ಹುಡುಕೋ ಹೊತ್ತಲ್ಲೇ ಅವಳು ನಿನಗಾಗಿ ಹುಡುಕ್ತಾನೂ ಇರಬಹುದು. ನಿನ್ನ ಜೀವನದ ದಾರಿಯಲ್ಲಿ ಅವಳು ನಡ್ಕೊಂಡು ಬರ್ತಾ ಇರಬಹುದು. ಯಾರಿಗೆ ಗೊತ್ತು? ದಾರಿ ಕಾಯ್ತಾ ಇರು, ನಿನ್ನಕ್ಕ ಬಂದೇ ಬರ್ತಾಳೆ. ದುರ್ಗಾಪುರ. ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಆ ದೇವಿ ತೋರಿಸಿದ್ದಾರೆ. ಈ
ಯಾಕೋ ನೋಡಿದ್ದೀನಿ ಅಂತ ಅನ್ನಿಸ್ತಿದೆಯಲ್ಲ, ಇಲ್ಲಿಗೆ ಯಾವತ್ತೂ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಉತ್ತರ ಸಿಕ್ತು. 22 ವರ್ಷ ಉತ್ತರ ಪ್ರಶ್ನೆ ಇವತ್ತಿಗೆ ಸತ್ಯ ಸುಳ್ಳು ಮೋಸ ಎಲ್ಲದಕ್ಕೂ ಪಾಠ ಕಲಿಸ್ತಾಳ ಅವಳು. ಅವಳು ಬಂದ್ಲು. ಈ ದೇವಸ್ಥಾನ, ಊರು, ಬೀದಿ ಇದನ್ನೆಲ್ಲ ನಾನೆಲ್ಲೋ ನೋಡಿದ್ದೀನಿ ಅನ್ನಿಸ್ತಿದೆ. ಆದರೆ ನಾನು ಯಾವತ್ತೂ ಈ ಊರಿಗೆ ಬಂದೇ ಇಲ್ವಲ್ಲ. ಕೇಳಿಸ್ಕೊ ಮಗಳೇ ಕೇಳಿಸ್ಕೊ. ನೀನು ಪ್ರಶ್ನೆಗೆ ಉತ್ತರ ನಿನ್ನ ಪಕ್ಕದಲ್ಲೇ ಇದೆ. ಕೇಳಿಸ್ಕೊ. ಹೇಗಿದ್ದಾಳ ಅವಳು? ಚೆನ್ನಾಗಿದ್ದಾಳ ಅವಳು? ನಾನು ನೋಡ್ಬೇಕು. ನಾನು ಬಂದೆ. ಇದೇ ದೇವಸ್ಥಾನದ ಬಗ್ಗೆ ದೇವಿ ನನಗೆ ಸೂಚನೆ ಕೊಟ್ಟಿದ್ದು. ಇಲ್ಲಿಗೆ ಯಾಕೆ ಕಳ್ಸಿದ್ಲು? ನಾನು ಇಲ್ಲಿಗೆ ಬಂದು ನನ್ನ ಮಗಳನ್ನ ಹೇಗೆ ಕಾಪಾಡ್ಕೊಳ್ಳಿ? ಅಮ್ಮ, ನನಗೇನು ಗೊತ್ತಾಗ್ತಿಲ್ಲ. ನೀನು ಹೇಳಿದ್ಯಾ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಮುಂದಿನ ದಾರಿನೂ ನೀನೇ ತೋರಿಸ್ಬೇಕು ತಾಯಿ. ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನೀನೇ ದಾರಿ ತೋರಿಸ್ಬೇಕು. ಹೌದೌದು, ನೀನು ಹೇಳ್ದಂಗೆ ನನ್ನ ಅಕ್ಕನ ದಾರಿನೇ ಕಾಯ್ತಾ ಇದ್ರೆ ಏನೂ ಆಗಲ್ಲ. ನಾನು ಏನಾದರೂ ಮಾಡಬೇಕು. ಸಮಯ ಬಂದಾಗ ಅದು ಯಾವುದಾಗಬೇಕೋ ಹಾಗೇ ಆಗುತ್ತೆ. ಸಮಯ ಈಗ ಬಂದಿದೆ. ಹೌದಾ? ಸಮಯ ಬಂತ? ಸರಿಯಾಗಿ ಹೇಳು, ನನ್ನ ಅಕ್ಕ ಎಲ್ಲಿದ್ದಾಳೆ? ತೋರಿಸು. ನಾನೇ ಕುರುಡಿ, ನಾನು ಹೇಗೆ ತೋರಿಸ್ಲಿ? ಸರಿಯಾಗಿ ನೋಡು, ಅಕ್ಕ ಬಂದಿದ್ದಾಳೆ. ಈ ರಂಗೋಲಿನ ನಮ್ಮ ಅಕ್ಕ ಯಾವಾಗ ಬಂದು ತುಳಿತಾಳೋ ಅಂತ ಕಾಯ್ತಾ ಇದ್ದೀನಿ. ಏನಜ್ಜಿ, ಆಟ ಆಡ್ತಿದ್ಯಾ? ಅವಾಗ್ಲಿಂದ ಸರಿಯಾಗಿ ನೋಡು ಅಂತಿದ್ಯಾ. ನಾನು ನೋಡ್ತಾನೆ ಇದ್ದೀನಿ, ಅಕ್ಕ ಮಾತ್ರ ಕಾಣ್ತಿಲ್ಲ. ನನ್ನಂಥ ಕಣ್ಣಿಲ್ಲದ ಕುರುಡಿಗೇನೆ ದೇವಿನ ವರ್ಣನೆ ಮಾಡಿ ಹೇಳಿದವಳು ನೀನು. ನಿನ್ನ ಸ್ವಂತ ಅಕ್ಕನ ಹುಡುಕೋದಿಕ್ಕೆ ದೃಷ್ಟಿ ಸಾಲ್ತಿಲ್ವಾ? ಅಜ್ಜಿ, ಅವಳು ನೀನು ನಂಗಿಬ್ರು ಒಂದೇ ತರ ಅನ್ಸುತ್ತೆ. ಇಷ್ಟ ದಿನ ಅವಳು ಮಾತ್ರ ಸುಳ್ಳು ಹೇಳ್ತಿದ್ಲು, ಈಗ ನೀನು ಸೇರ್ಕೊಂಡ್ಬಿಟ್ಟಿದ್ಯಾ. ದೇವಿ ಯಾವತ್ತೂ ಸುಳ್ಳು ಹೇಳಲ್ಲ. ಅದೇ ದೊಡ್ಡ ಸುಳ್ಳಜ್ಜಿ. ಅವಳಂತ ಮಹಾನ್ ಸುಳ್ಗಾರ್ತಿ ಬೇರೆ ಯಾರೂ ಇಲ್ಲ. ಅಲ್ಲ ಅಜ್ಜಿ, ಅವಳು ಪರೀಕ್ಷೆ ಮಾಡ್ತಾಳೆ ಅಂತ್ಯ. ಪರೀಕ್ಷೆನ ಯಾಕೆ ಮಾಡ್ಬೇಕು? ಈಗ ತಾಯಿ ಆದವಳು ಮಕ್ಳನ್ನ ಪರೀಕ್ಷೆ ಮಾಡ್ತಾರ? ಮಕ್ಳು ಏನ್ ಕೇಳ್ತಾರೋ ಅದನ್ನ ತಾಯಿ ಕೊಡ್ಬೇಕು ತಾನೆ. ಆಮೇಲೆ ಅವಳು ಚಿಕ್ಕಮ್ಮ ನೀವೇನಿಲ್ಲಿ? ನಮ್ದು ಹಾಗಿರ್ಲಿ, ನೀನೇನಮ್ಮ ಮಾಡ್ತಿದ್ಯಾ ಇಲ್ಲಿ? ಒಬ್ಬೊಬ್ಳೆ ನಿಂತ್ಕೊಂಡು ಮಾತಾಡ್ತಾ ಇದೀಯಾ? ಅಜ್ಜಿ ಜೊತೆ ಮಾತಾಡ್ತಿದ್ದೆ. ಅಜ್ಜಿನ? ಯಾವ ಅಜ್ಜಿನೇ? ಅದೇ ಚಿಕ್ಕಮ್ಮ. ಇಲ್ಲೇ ಇದ್ರಲ್ಲ, ಎಲ್ಲಾದ್ರು ಇದೊಂಥರ ವಿಚಿತ್ರ ಅಜ್ಜಿ. ಇದಕ್ಕಿದ್ದಂಗೆ ನಾಪತ್ತೆ ಆಗ್ಬಿಡ್ತಾರೆ. ದುರ್ಗಾ, ಯಾವ ಅಜ್ಜಿನಮ್ಮ? ಎಲ್ಲಿದ್ದಾರೆ? ಅಯ್ಯೋ, ಇವಳೊಬ್ಳು ಹುಚ್ಚಿ. ಹೋಗಿ ನೀವು ಇವಳ ಜೊತೆ ಮಾತಾಡ್ಕೊಂಡು ನಿಂತಿದ್ದೀರಲ್ಲ, ನಡೀರಿ. ಸುಮ್ಮನಿರೆ ಸಾಕು. ದುರ್ಗಾ, ವೀರ್ಗಾಸೆ ಪೂಜೆ ಎಲ್ಲ ಶುರು ಆಗ್ತಾ ಇದೆ. ಬಾಮ್ಮ, ಇಲ್ಲಿ ನಿಂತ್ಕೊಂಡು ಒಬ್ಳೆ ಏನ್ ಮಾಡ್ತೀಯಾ? ನಡಿಯೇ ನೀನು. ಬಾಮ್ಮ, ಬಾರ ಗಣಪ.
ಸದ್ಯದಲ್ಲೇ ನಮ್ಮ ಶರತ್ ಮಾಯಾನ ಮದುವೆ ಆಗ್ತಿದ್ದಾನೆ. ಹಿತ ಹಿತ ನಿಂತ್ಕೋ ಹಿತ ಹಿತ. ನಿದ್ದೆ ಬಂದಿಲ್ಲ ನನಗೆ, ನಿದ್ದೆ ಬಂದಿಲ್ಲ. ಶರತ್ತ ಏನೋ ಹೇಳ್ತಾನಂತ ನಿದ್ದೆ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ, ಈ ಟೈಮಲ್ಲಿ ಎಲ್ಲರನ್ನ ಕರೆಸಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಬಟ್ ನಾನು ನಿಮ್ಮೆಲ್ಲರ ಹತ್ರ ಮಾತಾಡಲೇಬೇಕಿತ್ತು. ಇವತ್ತು ನನ್ನ ಮಗಳು ನನ್ನ ಕೈ ಹಿಡ್ಕೊಂಡ್ಲು. ಎಲ್ಲ ಸರಿ ಹೋಯ್ತು ಅಂತ ತುಂಬ ಖುಷಿಯಾಗಿದ್ದೆ. ಆದರೆ ಐ ಆಮ್ ಸಾರಿ ಶರತ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಮ್ಮ, ನೀವ್ಯಾಕಮ್ಮ ಸಾರಿ ಕೇಳ್ತಾ ಇದ್ದೀರಾ? ಹಿತ ಆ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲಪ್ಪ ಶರತ್, ತಪ್ಪು ನಂದೆ. ಹಿತ ಇನ್ನೂ ಚಿಕ್ಕ ಹುಡುಗಿ, ಎಲ್ಲರ ಎದುರಿಗೂ ನಾನು ಹಾಗೆ ಅನೌನ್ಸ್ ಮಾಡಿದ್ದು ಅವಳಿಗೆ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಹಾಗಾಡಿದಾಳೆ. ಅಲ್ಲ ಅದಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಸುಮ್ಮನೆ ಇರೋಕ್ಕಾಗತ್ತಾ ಅಂತ ಹೇಳಿದೆ ಅಷ್ಟೆ. ಅಮ್ಮ, ಇವತ್ತು ನೀವು ಎಲ್ಲರ ಮುಂದೆ ನನ್ನ ಮಾಯ ಮದುವೆ ಬಗ್ಗೆ ಅನೌನ್ಸ್ ಮಾಡಿದ್ದು ಬರೀ ಹಿತಾಗಿ ಮಾತ್ರ ಅಲ್ಲ, ನನಗೂ ಶಾಕ್ ಆಯಿತು. ಇಷ್ಟು ದಿನ ನಾನು ಹಿತ ಮಾಯನ ಒಪ್ಕೋತಾಳೆ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಸುಮ್ಮನಿದ್ದೆ. ಆದರೆ ಇವತ್ತು ಹಿತ ಬಿಹೇವ್ ಮಾಡಿದ ರೀತಿ ನೋಡಿ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಮಾಯಾ, ಐ ಆಮ್ ರಿಯಲಿ ಸಾರಿ ಟು ಸೇ ದಿಸ್. ಹಿತಾಗೆ ಈ ಮದುವೆ ಇಷ್ಟ ಇಲ್ಲ, ಮದುವೆ ಒಪ್ಪಿಗೆ ಇಲ್ಲ ಅಂದರೆ ನನಗೂ ಈ ಮದುವೆ ಒಪ್ಪಿಗೆ ಇಲ್ಲ. ಹಿತ ಒಪ್ಪಿದ್ರೆ ಮಾತ್ರ ಈ ಮದುವೆ. ಶರತ್, ಸಾರಿ ಮಾ. ತಾಯಿ, ಇಲ್ಲಿವರೆಗೂ ಕರ್ಸ್ಕೊಂಡಿರೋಳೆ ನೀನು, ಈಗ ಯಾಕಿಂತ ಪರೀಕ್ಷೆ? ದೇವಸ್ಥಾನ ಬಾಗ್ಲಲ್ಲಿ ನಿಲ್ಲೋದಕ್ಕೆನಾ ನನ್ನ ಇಲ್ಲಿವರೆಗೂ ಕರ್ಸ್ಕೊಂಡಿರೋದು? ಅಮ್ಮ, ಸಾಕಿನ ಪರೀಕ್ಷೆ. ನನಗೆ ಒಂದೊಂದು ಕ್ಷಣನೂ ತುಂಬ ಮುಖ್ಯ. ಅಲ್ಲಿ ಆ ಮಾಯ ಯಾವ ಕ್ಷಣದಲ್ಲಿ ನನ್ನ ಮಗಳಿಗೆ ಏನು ಬೇಕಾದರೂ ಮಾಡ್ಬೋದು.
ನಾನು ಬೇರೆ ಅಲ್ಲಿಲ್ಲ. ನನ್ನ ಮಗಳನ್ನ ನಾನು ಹೇಗೆ ಕಾಪಾಡ್ಕೊಳ್ಳಿ? ಬೇಡ ತಾಯಿ, ನನಗೆ ಯಾವ ಶಕ್ತಿನೂ ಬೇಡ. ಕಡೆ ಪಕ್ಷ ನೀನೇ ಬಂದು ನನ್ನ ಮಗಳನ್ನ ಕಾಪಾಡು, ಇಲ್ಲ ಯಾರನ್ನಾರು ಕಳಿಸು. ನನ್ನ ಸೆರಗುಂಟು ಬೇಡ್ಕೋತಾ ಇದ್ದೀನಿ ತಾಯಿ. ನೀನೇ ಯಾರನ್ನಾರು ನನ್ನ ಮಗಳನ್ನ ಕಾಪಾಡೋದಕ್ಕೆ ಕಳಿಸು.